ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, ಕರ್ನಾಟಕ ರಾಜ್ಯ ಅಗ್ನಿಶಾಮಕ ಇಲಾಖೆಯಲ್ಲಿ 1500ಕ್ಕಿಂತ ಹೆಚ್ಚು ವೇಕೆನ್ಸಿಗಳನ್ನು ಪ್ರಸ್ತಾವನೆ ಮಾಡಲಾಗಿದೆ. ಮುಂಬರುವ ದಿನಗಳಲ್ಲಿ ಫೈರ್ಮ್ಯಾನ್ ಆಗಿರ್ಬೋದು ಮತ್ತು ಫೈರ್ ಸ್ಟೇಷನ್ ಆಫೀಸರ್ಸ್ಗಳಾಗಿರ್ಬೋದು, ಡ್ರೈವರ್ ಪೋಸ್ಟ್ಗಳಾಗಿರ್ಬೋದು, ಮುಂದಿನ ದಿನದಲ್ಲಿ ಈ ಒಂದು ಅಧಿಸೂಚನೆ ಹೊರಬೀಳಲಿದೆ. ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂಗೆ ಏನೇನು ಪ್ರಸ್ತಾವನೆ ಆಗಿದೆ, ಏನು ಅಪ್ಡೇಟ್ ಇದೆ ಅಂತ ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ನ ಯಾರು ಸಬ್ಸ್ಕ್ರೈಬನ್ನು ಮಾಡ್ಕೊಂಡಿಲ್ಲ ನೋಡಿ, ಬೇಗನೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಇನ್ನು ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಯಾರು ಜಾಯ್ನ್ ಆಗಿಲ್ಲ ನೋಡಿ, ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ಗಳಿಗೆ ಟೆಲಿಗ್ರಾಮ್ ಗ್ರೂಪ್ ಲಿಂಕನ್ನು ಕೊಟ್ಟಿರ್ತೀನಿ. ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡು ಜಾಯ್ನ್ ಆಗಿ ಮುಂಬರುವ ಎಲ್ಲ ನೇಮಕಾತಿಗೆ ಸಂಬಂಧಪಟ್ಟಂಗೆ ಅಲ್ಲಿ ಅಪ್ಡೇಟ್ಸ್ಗಳಾಗಿರ್ಬೋದು, ಒಂದು PDF ಒಂದು ನೋಟಿಫಿಕೇಷನ್ ಆಗಿರ್ಬೋದು, ಎಲ್ಲ ಮಾಹಿತಿಯಲ್ಲಿ ನಿಮಗೆ ತಲುಪುತ್ತೆ. ಬನ್ನಿ, ಈಗಾಗಲೇ ಕರ್ನಾಟಕ ರಾಜ್ಯ ಅಗ್ನಿಶಾಮಕ ಇಲಾಖೆಯಲ್ಲಿ ಫೈರ್ಮ್ಯಾನ್ ಸ್ಟೇಷನ್ ಆಫೀಸರ್ಗಳು 2020ರಲ್ಲಿ ನೇಮಕಾತಿಯನ್ನು ಮಾಡಿದ್ರು. ಈಗಾಗಲೇ ಮಂಜೂರಾತಿ ಆಗಿದ್ದು, ಆದರೆ ಈಗ 2024ರ ಅಪ್ಡೇಟ್ಗೆ ಸಂಬಂಧಪಟ್ಟಂಗೆ ಮಾಹಿತಿ ಅನ್ವಯದ ಪ್ರಕಾರ ಒಂದು ಪ್ರಸ್ತಾವನೆ ಆಗಿದೆ. ಎಷ್ಟು ವೇಕೆನ್ಸಿಗಳಿದ್ದಾವೆ, ಮುಂಬರುವ ದಿನದಲ್ಲಿ ಈ ವೇಕೆನ್ಸಿಗಳನ್ನ ಒಂದು ಅಧಿಸೂಚನೆ ಮೂಲಕ ಹೊರಡಿಸಲಾಗುತ್ತೆ ಅಂತ ಒಂದು ಪ್ರಕಟಣೆಯನ್ನು ತಿಳಿಸಲಾಗಿದೆ. ಏನೇನು ಮಾಹಿತಿ ಇದೆ ಅಂತ ನೋಡ್ಕೊಳ್ಳೋಣ. ನೋಡಿ, ಮೊದಲೇದಾಗಿ ನಿಮಗೆ ಇಲ್ಲಿ 27/11/2024ಕ್ಕೆ ಒಂದು ಅಗ್ನಿಶಾಮಕಕ್ಕೆ ಸಂಬಂಧಪಟ್ಟಂಗೆ ಅಪ್ಡೇಟ್ ಬಂದಿದೆ. ಒಂದು ಮಾಹಿತಿ ಹಕ್ಕು ಅಧಿನಿಯಮದ ಪ್ರಕಾರ ಈ ಒಂದು ಎಷ್ಟು ವೇಕೆನ್ಸಿಗಳಿದ್ದಾವೆ ಅಂತ ಅವರು ರಿಲೀಸನ್ನು ಮಾಡಿರ್ತಾರೆ. ನೋಡ್ಕೊಳ್ಬೋದು ನೀವು. ಏನೊಂದು ಫೈರ್ ಸ್ಟೇಷನ್ ಆಫೀಸರ್ ಹುದ್ದೆಗಳು ಎಷ್ಟಿದ್ದಾವೆ ಅಂತ ಕೋರಿರ್ತಾರೆ. ಅದಕ್ಕೆ ಸಂಬಂಧಪಟ್ಟಂಗೆ ಏನು ಉತ್ತರವನ್ನು ನೀಡಿದ್ದಾರೆ ಅಂದರೆ, ಕರ್ನಾಟಕ ರಾಜ್ಯ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ ಇಲಾಖೆಯಲ್ಲಿ ಒಟ್ಟು 66 ಫೈರ್ ಸ್ಟೇಷನ್ ಆಫೀಸರ್ಸ್ ಹುದ್ದೆಗಳು ಖಾಲಿ ಇದ್ದು, ಅಂದರೆ 66 ಫೈರ್ ಸ್ಟೇಷನ್ ಹುದ್ದೆಗಳು ಈಗ ಸದ್ಯಕ್ಕೆ ಖಾಲಿ ಇದ್ದಾವಂತೆ. ಅದೇ ರೀತಿಯಾಗಿ 1488 ಹುದ್ದೆಗಳು ನೇಮಕಾತಿಗೆ ಮಂಜೂರಾತಿ ನೀಡುವಂತೆ ಈ ಕಚೇರಿಯಿಂದ ದಿನಾಂಕ 28/8/2024ರಲ್ಲಿ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿರುತ್ತದೆ. ಅಂದರೆ ವಿವಿಧ ವೃಂದದ ಹುದ್ದೆಗಳೆಂದರೆ ಫೈರ್ಮ್ಯಾನ್ ಆಗಿರ್ಬೋದು, ಡ್ರೈವರ್ ಪೋಸ್ಟ್ಗಳಾಗಿರ್ಬೋದು ಇನ್ಕ್ಲೂಡ್ ಆಗಿರುತ್ತೆ. 1488 ಹುದ್ದೆಗಳು ವಿವಿಧ ವೃಂದ ಹುದ್ದೆಗಳು ಮತ್ತು 66 ಸ್ಟೇಷನ್ ಆಫೀಸರ್ಸ್ ಹುದ್ದೆಗಳು. ಟೋಟಲ್ ಆಗಿ ನಿಮಗೆ 1500ಕ್ಕಿಂತ ಹೆಚ್ಚು ವೇಕೆನ್ಸಿಗಳನ್ನು ಪ್ರಸ್ತಾವನೆ ಮಾಡಿರ್ತಾರೆ. ಈ ಹುದ್ದೆಗಳು ಮುಂಬರುವ ದಿನದಲ್ಲಿ ಒಂದು ಅಧಿಸೂಚನೆಯಾಗಿ ಹೊರಡಿಸಲಾಗುತ್ತೆ. ಮತ್ತು ಏನೇನು ಅಪ್ಡೇಟ್ ಇದೆ ಅಂತ ನೋಡ್ಕೊಳ್ಳೋಣ. ನೋಡಿ, 27/11/2024ಕ್ಕೆ ಈ ಅಪ್ಡೇಟ್ ಬಂದಿದೆ. ನೋಡಿ, ಮುಂದಿನ ದಿನದಲ್ಲಿ ಈ ಒಂದು ದೊಡ್ಡ ನೇಮಕಾತಿ ಆಗುವ ಚಾನ್ಸಸ್ ಇದೆ, ಅಂದರೆ ಅಧಿಸೂಚನೆ ಹೊರಡಿಸಲಾಗುತ್ತೆ. ಅದೇ ರೀತಿಯಾಗಿ ಏನು ಅಪ್ಡೇಟ್ ಬಂದಿದೆ ಈ ಡೇಟಿಗಿನ ಮುಂಚೆ ಇನ್ನೊಂದು ಅಪ್ಡೇಟ್ ಬಂದಿತ್ತು. ಆ ಅಪ್ಡೇಟ್ನಲ್ಲಿ ಏನಿದೆ ಅಂತ ನೋಡ್ಕೊಳ್ಳೋಣ. ನೋಡಿ, ಆ ಅಪ್ಡೇಟ್ನಲ್ಲಿ 19/4/2024ಕ್ಕೆ ಒಂದು ಅಪ್ಡೇಟ್ ಬಂದಿತ್ತು. ಅಂದರೆ ಮೊದಲೇ ಇದರಿಗೆ ಸಂಬಂಧಪಟ್ಟಂಗೆ ಎಷ್ಟು ಹುದ್ದೆಗಳು ಖಾಲಿ ಇದ್ದಾವೆ ಅಂತ ಅವರು ಮಾಹಿತಿ ಕೊಟ್ಟಿದ್ದರು. ಎಷ್ಟು ಖಾಲಿ ಇದ್ದಾವೆ ಅಂತ ನೋಡೋದಾದರೆ, ನೋಡಿ, ಈಗಾಗಲೇ ಒಂದು ಅಗ್ನಿಶಾಮಕದ ಅಡಿಯಲ್ಲಿ ಎಷ್ಟು ವೇಕೆನ್ಸಿಗಳು ಮಂಜೂರಾಗಿದ್ದಾವೆ ಅಂತ ಎಲ್ಲ ಸಂಬಂಧಪಟ್ಟಂಗೆ ಡೀಟೇಲ್ಸ್ ನೀಡಿರ್ತಾರೆ. ನೋಡಿ, ಟೋಟಲ್ ಆಗಿ 5561 ಹುದ್ದೆಗಳು ಮಂಜೂರಾಗಿರ್ತವೆ. ಇಷ್ಟು ವೇಕೆನ್ಸಿಗಳನ್ನ ತೊಗೊಳ್ಬೇಕಂತ ಒಂದು ಪ್ರಕಟಣೆ ತಿಳಿಸಿದ್ದಾರೆ. ಅದೇ ರೀತಿಯಾಗಿ 4486 ಹುದ್ದೆಗಳು ಈಗಾಗಲೇ ಭರ್ತಿಯಾಗಿದ್ದಾವೆ. ಟೋಟಲ್ ಆಗಿ 1075 ಹುದ್ದೆಗಳು ಖಾಲಿ ಇದ್ದಾವೆ ಅಂತ ಅದು ಪ್ರಕಟಣೆಯನ್ನು ತಿಳಿಸಿದರು. ಅದೇ ರೀತಿಯಾಗಿ 2020ರ ಒಂದು ನೇಮಕಾತಿಯಲ್ಲಿ ಈಗಾಗಲೇ ಈ ನೇಮಕಾತಿ ಕಂಪ್ಲೀಟ್ ಆಗಿದೆ. 1567 ವೇಕೆನ್ಸಿಯನ್ನು ನೇರ ನೇಮಕಾತಿಯಲ್ಲಿ ಕರೆದಿದ್ದರು. ಆ ಒಂದು ನೇಮಕಾತಿಯಲ್ಲಿ ಟೋಟಲ್ ಆಗಿ 1,500 ವೇಕೆನ್ಸಿಗಳನ್ನ ತೊಗೊಂಡಿದ್ರು. ಅದೇ ರೀತಿಯಾಗಿ ಎಷ್ಟು ವೇಕೆನ್ಸಿಗಳನ್ನು ತೊಗೊಂಡಿದ್ರು ಅಂತ ಅದಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ಡೀಟೇಲ್ಸನ್ನು ನೀಡಿದ್ದಾರೆ. ಆದರೆ ಈಗ ಪ್ರಸ್ತುತ ಇಲಾಖೆಯಲ್ಲಿ ಖಾಲಿ ಇರುವ ಒಂದು ವೃಂದದ ನೇರ ನೇಮಕಾತಿ ಹುದ್ದೆಗಳ ವಿವರವನ್ನು ಈ ಕೆಳಕಂಡಂತೆ ಅವರು ನೀಡಿರ್ತಾರೆ. ಇದು ಮಾರ್ಚ್ನಲ್ಲಿ ಮಾತ್ರ ಎಷ್ಟು ಹುದ್ದೆಗಳು ಖಾಲಿ ಇದ್ದಾವೆ ಅಂತ ಮಾಹಿತಿ ಕೊಟ್ಟಿದ್ದರು. ನೋಡಿ, ಟೋಟಲ್ ಆಗಿ 975 ವೇಕೆನ್ಸಿಗಳು ಮಾರ್ಚ್ ಒಳಗೆ ಖಾಲಿ ಇದ್ದು ಅಂತ ಹೇಳಿದರು. ಆದರೆ ಈಗ ನವೆಂಬರ್ ಒಳಗೆ ನಿಮಗೆ 1500ಕ್ಕಿಂತ ಹೆಚ್ಚು ವೇಕೆನ್ಸಿಗಳು ಖಾಲಿ ಇದ್ದಾವೆ ಅಂತ ಒಂದು ಮಾಹಿತಿಯನ್ನು ಕೊಟ್ಟಿರ್ತಾರೆ. ನೋಡಿ, ಮುಂಬರುವ ದಿನಗಳಲ್ಲಿ ಈ ಒಂದು ಫೈರ್ಮ್ಯಾನ್ ಹುದ್ದೆಗಳು ಒಂದು ಅಧಿಸೂಚನೆ ಹೊರಬೀಳಲಿದೆ. ನೀವು ವೇಟ್ ಮಾಡಬೇಕಾಗತ್ತೆ. ಅದಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ಅಪ್ಡೇಟ್ಸ್ಗಳು ಬಂದರೆ ನಾನು ಖಂಡಿತವಾಗಲೂ ಇದ್ರ ಬಗ್ಗೆ ಅಪ್ಡೇಟ್ನ ಮಾಹಿತಿ ಕೊಡ್ತೀನಿ. ನೋಡಿ, 1500ಕ್ಕಿಂತ ಏನು ಒಂದು ಫೈರ್ಮ್ಯಾನಲ್ಲಿ ಕರೆದಿದ್ದಾರೆ. ಇದರಲ್ಲಿ ಒಂದು ಫೈರ್ಮ್ಯಾನ್ ಹುದ್ದೆಗಳಾಗಿರ್ಬೋದು ಮತ್ತು ಡ್ರೈವರ್ಸ್ ಹುದ್ದೆಗಳಾಗಿರ್ಬೋದು ಮತ್ತು ವಿವಿಧ ರೀತಿಯ ಹುದ್ದೆಗಳನ್ನು ಇಲ್ಲಿ ಹಂಚಿಕೆಯನ್ನು ಮಾಡ್ತಾರೆ ಇದೇ ಒಂದು ಪೋಸ್ಟ್ಗಳಲ್ಲಿ. ಮತ್ತು ಸ್ಟೇಷನ್ ಆಫೀಸರ್ಗಳು ಇದೇ ಒಂದು ಹುದ್ದೆಗಳಲ್ಲಿ ಹಂಚಿಕೆಯನ್ನು ಮಾಡ್ತಾರೆ. ನೋಡಿ, ಇದಕ್ಕೆ ಸಂಬಂಧಪಟ್ಟಂಗೆ ನಾನು ಒಂದು ಡೀಟೇಲ್ಸ್ ಬಗ್ಗೆ ಮಾಹಿತಿ ಕಲೆಕ್ಟ್ ಮಾಡಿ ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ. ಇದರಲ್ಲಿ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಆದಷ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಈ ಒಂದು ವಿಡಿಯೋ ಇಷ್ಟ ಆದರೆ ಆದಷ್ಟು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಒಂದು ವಿಡಿಯೋಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರಗಳು.